ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮಾಡ್ತಾ ಇರೋ ರೆಸಿಪಿ ರಾಗಿ ರೊಟ್ಟಿ. ಫಸ್ಟಿಗೆ 1.5 ಕಪ್ ನೀರನ್ನು ಪಾತ್ರೆಯಲ್ಲಿ ಕುದಿಯಲಿಕ್ಕೆ ಬಿಡಬೇಕು. ಅದಕ್ಕೆ ಸ್ವಲ್ಪ ಸಾಲ್ಟು ಹಾಕಿರಬೇಕು. ನೆಕ್ಸ್ಟ್ ಈ ಥರ ಸ್ವಲ್ಪ ಕುದಿಯೋಕ್ಕೆ ಬಂದಮೇಲೆ ಅದಕ್ಕೆ ನಾವು ಒಂದು 5 ದೊಡ್ಡ ಸ್ಪೂನಷ್ಟು ರಾಗಿ ಹಿಟ್ಟು ಹಾಕಬೇಕು. ಈ ಥರ ರಾಗಿ ಹಿಟ್ಟಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದಮೇಲೆ ಈ ಥರ ಉಕ್ಕು ಬರೋ ತನಕ ಬಿಟ್ಟು ಅದನ್ನು ಆಫ್ ಮಾಡಬೇಕು. ಇಲ್ಲ ಮೀಡಿಯಮ್ ಆರ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡಬೇಕು. ನಿಮಗೆಲ್ಲ ಗೊತ್ತಿರುತ್ತೆ ರೊಟ್ಟಿಗೆಲ್ಲ ಹೇಗೆ ಸರಿ ಮಾಡೋದು ಅಂತ. ಸೇಮ್ ಅದೇ ಥರ ಸರಿ ಮಾಡೋದಿದು. ಹಾಗೆ ಮಾಡಬೇಕು. ಸ್ವಲ್ಪ ಈ ಥರ ಇದ್ರೂ ಓಕೆ. ಆರಿದ ಮೇಲೆ ನಾವು ನಾದ್ಕೊಳೋದಾದರೆ ಇದಿದ್ರೂ ಓಕೆ. ನಾನು ಇವಾಗಲೇ ನಾದ್ಕೊಂಡು ಈಗಲೇ ರೊಟ್ಟಿ ಪ್ರಿಪೇರ್ ಮಾಡ್ತೀನಿ ಅನ್ನೋದು ಕಾರಣ ನಮ್ಮ ಅತ್ತೆ ಸ್ವಲ್ಪ ಒಣ ರಾಗಿ ಹಿಟ್ಟನ್ನ ಇದಕ್ಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನಂಗೆ ಈಸಿ ಆಗುತ್ತೆ ಅದನ್ನ ಸರಿ ನಾದ್ಕೊಳಕ್ಕೆ ಅಂತ. ನೆಕ್ಸ್ಟು ಈ ಸರಿ ರೆಡಿ ಆಯಿತು. ಇದನ್ನು ಇವಾಗ ಈ ಥರ ಸ್ಟವ್ ಕಟ್ಟೆ ಮೇಲೆ ಹಾಕಿ ಈ ಥರ ಪಾತ್ರೆಯಲ್ಲಿರೋ ಎಲ್ಲ ರಾಗಿ ಹಸಿ ಹಿಟ್ಟನ್ನು ಕಟ್ಟೆ ಮೇಲೆ ದಬ್ಬ ಹೊಡೆದೆ. ನೆಕ್ಸ್ಟ್ ಇದಕ್ಕೆ ಆ ಪಾತ್ರೆಯಲ್ಲಿರೋದನ್ನೆಲ್ಲ ತೆಗೆದು ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿಡ್ತೀನಿ. ಯಾಕಂದರೆ ಅದು ನಾದಬೇಕಾದ್ರೆ ಕೈ ಸುಡುತ್ತಲ್ಲ, ಸ್ವಲ್ಪ ಎತ್ಕೊಂಡು ಇದು ಮಾಡೋಕ್ಕೆ. ಈ ಥರ ಚೆನ್ನಾಗಿ ಮಿದಿಬೇಕು. ನೀವು ಕೈಯಲ್ಲಿ ಲಟ್ಟಿಸ್ಕೊಳೋದಾದರೆ ಸ್ವಲ್ಪ ಹಸಿ ಹಿಟ್ಟು ಒಣ ರಾಗಿ ಹಿಟ್ಟು ಹಾಕ್ಕೊಂಡು ನಾದ್ಕೋಬೇಕು. ಇಲ್ಲ ನೀವು ಪ್ರೆಸ್ ಮಾಡೋದು ಬರುತ್ತಲ್ಲ, ರಾಗಿ ರೊಟ್ಟಿ ಮಾಡೋ ಅಥವಾ ರೊಟ್ಟಿ ಮಾಡೋ ಮಷಿನ್ ಬರುತ್ತಲ್ಲ, ಅದಕ್ಕಾದರೆ ಈ ಥರ ಸಾಫ್ಟಾಗಿದ್ರೆ ನಡೆಯುತ್ತೆ. ನಾನು ಕೈಯಲ್ಲಿ ಲಟ್ಟಿಸ್ಕೊಳೋದ್ರಿಂದ ಮತ್ತು ಒಣ ಹಿಟ್ಟು ಹಾಕಿದ್ದೀನಿ. ಈ ಥರ ಹಾಕಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈ ಥರ ರೆಡಿ ಮಾಡಿ ಇಟ್ಕೊಂಡಿರೋ ರಾಗಿ ಸರಿಯಲ್ಲಿ ಸ್ವಲ್ಪ ಒಂದು ರೊಟ್ಟಿ ಆಗೋವಷ್ಟು ಹಿಟ್ಟು ತೊಗೊಂಡು ದುಂಡು ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ದುಂಡು ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡು ಒಣ ರಾಗಿ ಹಿಟ್ಟಲ್ಲಿ ಎತ್ಕೊಂಡು ನಾವು ಲಟ್ಟಿಸ್ಕೋಬೋದು. ಕೈಯಲ್ಲಾದರೂ ತಟ್ಬೋದು ಅಥವಾ ರೊಟ್ಟಿ ಅಥವಾ ಚಪಾತಿ ಮಾಡೋ ಲಟ್ಟಣಿಕೆಲ್ಲಾದರೂ ನಾವು ಲಟ್ಟಿಸ್ಕೋಬೋದು. ನಿಮ್ಗೆ ಇದು ಕಷ್ಟ ಆಗುತ್ತೆ ಅಂದರೆ ಅಥವಾ ಬರದೇ ಇರೋರು ರೊಟ್ಟಿ ಮಾಡೋದೊಂದು ಪ್ರೆಸ್ ಮಾಡೋದು ಇದು ಬರುತ್ತಲ್ಲ ಮಷೀನು, ಅದರಲ್ಲಾದರೂ ಮಾಡ್ಕೋಬೋದು. ಇನ್ನೊಂದು ಈಸಿ ವೇ ಅಂದರೆ ನಾವು ಹೋಳಿಗೆ ಮಾಡೋ ಕವರ್ ಬರುತ್ತಲ್ಲ ಅಥವಾ ಆಯಿಲಿನ ಕವರ್ನ ಕಟ್ ಮಾಡಿ ಅದ್ರ ಮೇಲಾದ್ರೂ ಇಟ್ಕೊಂಡು ಎಣ್ಣೆ ಹಚ್ಕೊಂಡಾದರೂ ಉಜ್ಬೋದು. ನಿಮ್ಗೆ ಯಾವ ಥರ ಕಂಫರ್ಟ್ ಇದೆಯೋ ಅದೇ ಥರ ಮಾಡ್ಬೋದು. ನನಗೆ ಇದೇ ಥರ ಕಂಫರ್ಟು. ನಾವು ಇದೇ ಥರ ಜಾಸ್ತಿ ಮಾಡೋದ್ರಿಂದ ಈ ಥರ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀವಿ. ಈ ಥರ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕು. ಸ್ವಲ್ಪ ದೊಡ್ಡದಾಗಿ ರೌಂಡಾಗಿ ಲಟ್ಟಿಸ್ಕೋಬೇಕು. ತುಂಬ ಸಾಫ್ಟ್ ಬೇಕು ಅನ್ನೋರು ದಪ್ಪ ಲಟ್ಟಿಸ್ಕೋಬೇಕು. ನಮಗೆ ಸ್ವಲ್ಪ ಹಾರ್ಡ್ ಬೇಕು, ಕ್ರಿಸ್ಪಿಯಾಗಿ ಬೇಕು. ಸೊ ನಾನು ಸ್ವಲ್ಪ ತೆಳ್ಳು ಮಾಡಿಕೊಂಡು ದೊಡ್ಡದಾಗಿ ಉಟ್ಕೊತಾ ಇದ್ದೀನಿ. ಈ ಥರ ಉದ್ದಿಟ್ಕೊಂಡಾದ್ಮೇಲೆ ಒಂದು ಬೌಲಲ್ಲಿ ನೀರು ತೊಗೊಂಡು ಒಂದು ಒಣ ಬಟ್ಟೆ ತೊಗೋಬೇಕು. ಯಾಕೆ ಅಂದರೆ ನಾವು ಇದು ಮೇಲೆ ಒರೆಸೋಕ್ಕೆ ರೊಟ್ಟಿ ಮಾಡಿದರೆ ಗೊತ್ತಿರುತ್ತೆ. ನೆಕ್ಸ್ಟು ಒಂದು ಹಂಚಿಡಬೇಕು. ಆ ಹಂಚು ಕಾದಾದಮೇಲೆ ಈ ಲಟ್ಟಿಸ್ಕೊಂಡಿರೋ ರೊಟ್ಟಿನ ಹಾಕಬೇಕು. ಅದು ಹಿಟ್ಟಿನ ಮಖ ಇರುತ್ತಲ್ಲ, ಅಂದರೆ ಕೆಳಗಿನ ಪಾರ್ಟಿಗೆ ನಾವು ತೆಗೆದಿಟ್ಕೊಂಡಿರ್ತೀವಲ್ಲ ನೀರು ಮತ್ತು ಒಣ ಬಟ್ಟೆಯಿಂದ ಎತ್ಕೊಂಡು ಈ ಥರ ಸವಳಿ ಆದಮೇಲೆ ಸ್ವಲ್ಪ ಹೊತ್ತು ಬೇಯಲು ಬಿಡಬೇಕು. ಮತ್ತು ಬೇಯ್ದಾದಮೇಲೆ ಈ ಥರ ತಿರುಗಿ ಹಾಕಬೇಕು. ಇನ್ನು ಹೀಗೆ ತೊಗೊಂಡು ಇನ್ನೂ ಮಾಡ್ತಾನೆ ಇರಬೇಕು. ಅದು ಬೇಯೋದ್ರೊಳಗೆ ನಾನು ಇನ್ನೊಂದು ರೊಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಒಣ ಬಟ್ಟೆ ತೊಗೊಂಡು ಚೆನ್ನಾಗಿರೋ ಬಟ್ಟೆ ತೊಗೊಂಡು ಈ ಥರ ಪ್ರೆಸ್ ಮಾಡಬೇಕು. ಸ್ವಲ್ಪ ಲೇಟ್ ಅದು ಬೇಯೋದು. ಸೊ ಅದಕ್ಕೆ ಹಿಂಗೆಲ್ಲ ಸುತ್ತಲೂ ಪ್ರೆಸ್ ಮಾಡಿದೆ ಚೆನ್ನಾಗಿ ಬೇಯುತ್ತೆ ಮತ್ತು ಬಬಲ್ ಥರ ಬರುತ್ತೆ. ಈ ಥರ ಬೆಂದಾದಮೇಲೆ ಎಲ್ಲ ಬೇಯಬೇಕಾದ್ರೆ ಲಾಸ್ಟಿಗೆ 99% ಬೆಂದಮೇಲೆ ಬಟರ್ ಹಚ್ಚಬೇಕು. ಚೆನ್ನಾಗಿ ಬರುತ್ತೆ ಟೇಸ್ಟು. ರಾಗಿ ರೊಟ್ಟಿ ಇಲ್ಲ ಅಂದರೆ ತಿನ್ನೋಕ್ಕಾಗಲ್ಲ. ಬಟರ್ ಅಥವಾ ತುಪ್ಪನಾರು ಏನಾದ್ರು ಹಚ್ಚಿ ಇದೇ ಥರ ರೊಟ್ಟಿ ಮಾಡಿ ಬೇಯಿಸಿ ಇಡ್ತಾ ಇದ್ದೀನಿ. ಇದು ನಾವು ಜಾಸ್ತಿ ಯಾಕೆ ಮಾಡ್ತೀವಿ ಅಂದರೆ ನಮಗೆ ಜೋಳದ ರೊಟ್ಟಿಗಿಂತ ರಾಗಿ ರೊಟ್ಟಿ ಮಾಡಲಿಕ್ಕೆ ಈಸಿ ಮತ್ತು ಇದು ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರ ನಾವು ರಾಗಿ ರೊಟ್ಟಿನೇ ಜಾಸ್ತಿ ಮಾಡ್ತೀವಿ. ತುಂಬ ಈಸಿನೂ ಹೌದು ಇದು. ಈ ಥರ ಮಾಡಿದ್ಮೇಲೆ ಬಟರ್ ತುಪ್ಪನಾದ್ರೂ ಹಾಕಬೇಕು. ನಾವು ಡೈರೆಕ್ಟ್ಲಿ ತಿನ್ನದೇ ಇರೋರು ಈ ಥರ ರೊಟ್ಟಿಗೆ ಹಾಕಿರೋ ತಿಂತಾರೆ. ಸೊ ಆ ರೀಸನ್ಗೆ ನಾನು ಇಲ್ಲೇ ಬಟರು ಮತ್ತು ತುಪ್ಪನ ಇವಾಗಲೇ ಬೇಯಬೇಕಾದ್ರೆ ಹಾಕ್ಬಿಡ್ತೀನಿ. ಇನ್ನು ಉಳಿದಿರೋ ರಾಗಿ ಸರಿಯಿಂದ ಇನ್ನು ಎಲ್ಲ ರೊಟ್ಟಿ ಮಾಡಿ ಇಡ್ತಾ ಇದ್ದೀನಿ. ನಾವು ಯಾಕೆ ಜಾಸ್ತಿ ರಾಗಿ ರೊಟ್ಟಿಗೆ ತುಪ್ಪ ಅಥವಾ ಬೆಣ್ಣೆ ಹಾಕ್ತೀವಿ ಅಂತಂದರೆ ಸ್ವಲ್ಪ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಥರ ಬರಲ್ಲ, ಒಣ ಅನಿಸುತ್ತೆ ಬಾಯಲ್ಲಿ ತಿನ್ನಬೇಕಾದ್ರೆ. ಸೊ ಅದಕ್ಕೆ ನಾವು ತುಪ್ಪ ಆ್ಯಡ್ ಮಾಡ್ತೀವಿ, ಬಟರ್ ಆ್ಯಡ್ ಮಾಡ್ತೀವಿ.
ಇದು ಕಾಂಬಿನೇಷನ್ನು ದಾಲು ಮತ್ತು ಪುಟ್ ಚಟ್ನಿ, ಖಾರ ಚಟ್ನಿ, ಚಳ್ಳಕ ಪಿಂಕ್ ಹಾಕಿದ್ದೀನಿ. ಟೇಸ್ಟ್ ಸೂಪರಾಗಿರುತ್ತೆ. ಥ್ಯಾಂಕ್ಸ್.